ನಮಸ್ಕಾರ, ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ₹3 ಕೋಟಿ ವೆಚ್ಚದ ಸೇತುವೆ ಕಾಮಗಾರಿಗೆ ಶಾಸಕ ಬೆಲ್ದಾಳೆ ಚಾಲನೆ. ಐದು ತಿಂಗಳಾದರೂ ಕಬ್ಬಿನ ಹಣ ಪಾವತಿಸಿಲ್ಲ, ರೈತರ ಆಕ್ರೋಶ. ಈಶ್ವರ್ ಖಂಡ್ರೆ ಡಿಸಿಎಂಗೆ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಒತ್ತಾಯ. ಅರುಣೋದಯ ಶಾಲೆಯಲ್ಲಿ ಶಾಲಾ ಆರಂಭೋತ್ಸವದ ಸಂಭ್ರಮ. ಸುದ್ದಿಯ ವಿವರಗಳು. ಜಿಲ್ಲೆಯ ಚಿಟ್ಟವಾಡಿ ಚಿಟ್ಟ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಸುಮಾರು ₹3 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳಲಿರುವ ಸೇತುವೆ ಕಾಮಗಾರಿಗೆ ಶಾಸಕ ಡಾ ಶೈಲೇಂದರ್ ಬೆಲ್ದಾಳೆ ಅವರು ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಚಿಟ್ಟವಾಡಿ ಹಾಗೂ ಚಿಟ್ಟ ಗ್ರಾಮಗಳ ಜನರು ಹಲವು ವರ್ಷಗಳಿಂದ ಸೇತುವೆ ನಿರ್ಮಾಣಕ್ಕೆ ಬೇಡಿಕೆ ಇಟ್ಟಿದ್ದು, ಇದೀಗ ಆ ಕನಸು ನನಸಾಗುತ್ತಿದೆ ಎಂದು ಹೇಳಿದರು. ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದು, ಮೂಲ ಸೌಕರ್ಯಗಳ ಅಭಿವೃದ್ಧಿಯ ಮೂಲಕ ಜನರ ಜೀವನ ಮಟ್ಟ ಸುಧಾರಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಪ್ರಸ್ತಾವಿತ ಸೇತುವೆ ನಿರ್ಮಾಣದಿಂದ ಮಳೆಗಾಲದಲ್ಲಿ ಎದುರಾಗುತ್ತಿದ್ದ ಸಂಚಾರದ ತೊಂದರೆ ನಿವಾರಣೆಯಾಗಲಿದ್ದು, ವಿದ್ಯಾರ್ಥಿಗಳು, ರೈತರು, ವ್ಯಾಪಾರಸ್ಥರು ಸೇರಿದಂತೆ ಸಾರ್ವಜನಿಕರಿಗೆ ಸುಗಮ ಸಂಚಾರ ಸೌಲಭ್ಯ ದೊರೆಯಲಿದೆ. ಗ್ರಾಮಗಳ ನಡುವಿನ ಸಂಪರ್ಕ ಮತ್ತಷ್ಟು ಬಲವಾಗಲಿದ್ದು, ಆರ್ಥಿಕ ಹಾಗೂ ಸಾಮಾಜಿಕ ಚಟುವಟಿಕೆಗಳಿಗೆ ಉತ್ತೇಜನ ಸಿಗಲಿದೆ ಎಂದು ಹೇಳಿದರು. ಗ್ರಾಮಸ್ಥರು ಬಹುದಿನಗಳಿಂದ ಎದುರು ನೋಡುತ್ತಿದ್ದ ಯೋಜನೆಗೆ ಚಾಲನೆ ದೊರೆತಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು. ಸೇತುವೆ ನಿರ್ಮಾಣ ಕಾರ್ಯವನ್ನು ಗುಣಮಟ್ಟದೊಂದಿಗೆ ಹಾಗೂ ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಶಾಸಕರು ತಿಳಿಸಿದರು. ಈ ರಸ್ತೆ ನಮ್ಮ ಚಿಟ್ಟದವರಿಗೆ, ವಾಡಿದವರಿಗೆ, ಗೋಡಪಳ್ಳಿಯವರಿಗೆ, ಈ ಕಡೆ ಏರಿದವ್ರಿಗೆ ಭಾಳ ಕಷ್ಟ ಆಗತ್ತಿತ್ತು. 3 ವರ್ಷದಿಂದ ಭಾಳ ತೊಂದರೆದಾಗಿದ್ದೆವು. ಮಳೆಗಾಲ ಬಂತಂದ್ರೆ ನೀರಿದ್ದು ಇಷ್ಟು ನೀರು ರೋಡ್ ಮೇಲೆ ಬಂದು 2 ಗಂಟೆ 3 ಗಂಟೆ ಗಾಡಿಗಳು ಹೋಗ್ಲಾಕ ಬರ್ಲಕ್ಕೆ ತ್ರಾಸ ಆಗತ್ತಿತ್ತು. ಈ ವಿಷಯವಾಗಿ ನಾವೆಲ್ಲ ಭಾಳ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಒಂದ್ಸಾರಿ ಮನವಿ ಕೂಡ ಮಾಡಿದೆವು. ಮತ್ತು ನಮ್ಮ ಮೀಡಿಯಾದ ಮೂಲಕ ಮನವಿ ಮಾಡಿದಾಗ ತಕ್ಷಣ ನಮ್ಮ ಬೆಲ್ದಾಳೆ ಸಾಹೇಬರು, ನಮ್ಮ ಕ್ಷೇತ್ರದ ಜನಪ್ರಿಯ ನಾಯಕರು MLA ಸಾಹೇಬರು ತಕ್ಷಣ ಬಂದಿದ್ದಾರೆ. ನೀರಿನ ಜೊತೆ ನೀರು ಬಂದಾಗ ಹಾಗೆ ಬಂದು ಲೋಕಾಯುಕ್ತ ಇಲಾಖೆಯವರಿಗೆ ಮತ್ತು ತಲಾಟಿಗಿರ್ದವರಿಗೆ, ತಹಸೀಲ್ದಾರ್ ಅವರಿಗೆ ಕರೆಸಿ ಅವಾಗೇ ಇದು ಆದ ತಕ್ಷಣ ನಾವು 1 ವರ್ಷದ ಒಳಗಾಗಿ ಇದು ರಸ್ತೆ ಮಾಡಿಸ್ತೆ ಮತ್ತು ಇದು ಬ್ರಿಡ್ಜ್ ಮಾಡಿಸ್ತೆ ಅಂತ ಹೇಳಿದ್ರು. ಅದಕ್ಕೆ ಇವತ್ತಿನ ದಿವಸ ನಮಗೆಲ್ಲ ಭಾಳ ಖುಷಿ ಅದ. ನಮ್ಮ ಸಾಹೇಬರು ಬೆಲ್ದಾಳೆ ಅಣ್ಣವರು ಭಾಳ ಒಳ್ಳೆ ರೀತಿಯಿಂದ ಆಸಕ್ತಿ ವಹಿಸಿ ನಮ್ಮ ಕ್ಷೇತ್ರಕ್ಕೆ ಭಾಳ ಒಳ್ಳೆ ರೀತಿಯಿಂದ ಕೆಲಸ ಮಾಡತ್ತಾರೆ. ಅದಕ್ಕೆ ನಮ್ಗೆ ಭಾಳ ಸಂತೋಷ ಅದ. ಇದೊಂದು ರೋಡ್ ಮಂಜೂರು ಮಾಡಿಸಿ ಈಗ ಬ್ರಿಡ್ಜ್ ಮಾಡಿಸಿದ್ದಾರೆ ಮತ್ತು ರೋಡ್ ಕೂಡ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ನಮ್ಮ ಬೆಲ್ದಾಳೆ ಸಾಹೇಬರಿಗೆ ನಮ್ಮ ಗ್ರಾಮಸ್ಥರ ವತಿಯಿಂದ, ಚಿಟ್ಟಗ್ರಾಮ ಎಲ್ಲರ ವತಿಯಿಂದ ಮತ್ತು ನನ್ನ ವತಿಯಿಂದ ಭಾಳ ಧನ್ಯವಾದ ಸಲ್ಲಿಸ್ತಾರೆ. ಮತ್ತು ಅವರಿಗೆ ನಮ್ದು ಅವ್ರದ್ದು ಒಳ್ಳೆ ನಾಯಕತ್ವಕ್ಕಾಗಿ ಭಾಳ ಧನ್ಯವಾದ ಸಲ್ಲಿಸ್ತೇವೆ. ಅವ್ರು ಹಿಂಗೆ ಮುಂದೆ ಬೆಳೀಲಿ ಮತ್ತು ಅವ್ರಿಗೆ ನಾವೆಲ್ಲ ಹಿಂಗೆ ಸಪೋರ್ಟ್ ಆಗಿರ್ಬೇಕಂತ ಹೇಳಿ ನಂದೊಂದು ಅನಿಸಿಕೆ ಅದ. ಅವ್ರಿಗೆ ತುಂಬ ಧನ್ಯವಾದಗಳು. ಕಬ್ಬು ಕಟಾವು ಆಗಿ 5 ರಿಂದ 6 ತಿಂಗಳು ಕಳೆದರೂ ರೈತರಿಗೆ ಬಾಕಿ ಹಣ ಪಾವತಿಯಾಗಿಲ್ಲ ಎಂದು ಆರೋಪಿಸಿ ರೈತರು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಮುಖಂಡರು, ಸರ್ಕಾರದ ನಿಯಮದ ಪ್ರಕಾರ ಕಬ್ಬು ಖರೀದಿಸಿದ ಕಾರ್ಖಾನೆಗಳು 15 ದಿನಗಳೊಳಗೆ ರೈತರಿಗೆ ಹಣ ಪಾವತಿಸಬೇಕು. ನಿಗದಿತ ಅವಧಿಯಲ್ಲಿ ಹಣ ನೀಡದಿದ್ದರೆ ಬಡ್ಡಿ ಸೇರಿಸಿ ಪಾವತಿಸುವಂತೆ ಆದೇಶವಿದ್ದರೂ ಅದನ್ನು ಪಾಲಿಸಲಾಗುತ್ತಿಲ್ಲ ಎಂದು ದೂರಿದರು. ಈ ಕುರಿತು ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಹಲವು ಬಾರಿ ತರಲಾಗಿದೆ. ಅನೇಕ ಬಾರಿ ಹೋರಾಟಗಳು ಹಾಗೂ ಪ್ರತಿಭಟನೆಗಳನ್ನು ನಡೆಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಅವರು ಹೇಳಿದರು. ಕಬ್ಬು ಬೆಳೆಗಾಗಿ ರೈತರು ಸಾಕಷ್ಟು ವೆಚ್ಚ ಮಾಡಿದ್ದು, ಬಾಕಿ ಹಣ ಸಿಗದ ಕಾರಣ ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದಾರೆ. ಸರ್ಕಾರ ಹಾಗೂ ಸಂಬಂಧಿತ ಸಕ್ಕರೆ ಕಾರ್ಖಾನೆಗಳು ಕೂಡಲೇ ಬಾಕಿ ಹಣವನ್ನು ಬಡ್ಡಿ ಸಮೇತ ಬಿಡುಗಡೆ ಮಾಡಿ ರೈತರ ಸಮಸ್ಯೆಗೆ ಪರಿಹಾರ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು. ಕಬ್ಬು ಕಟಾವು ಚಾಲು ಆಗಿ ನವೆಂಬರ್ನಲ್ಲಿ ಕಾರ್ಖಾನೆಗಳು ಚಾಲು ಆಗಿವೆ. ಜೂನ್ ಬಂದಿದೆ, ಆದರೂ ಇನ್ನೂ ಬಹಳಷ್ಟು ರೈತರು
ಅನ್ನಗಳಿಂದ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವುದರ ಮುಖಾಂತರ ಮತ್ತು ಹಗಲು ರಾತ್ರಿ ಧರಣಿ ಮಾಡಿದ ತಕ್ಷಣ ರೈತರಿಗೆ ಕಾನೂನು ಪ್ರಕಾರ, ಸರ್ಕಾರದ ಕಾನೂನು ಪ್ರಕಾರ ಕಬ್ಬು ಸಾಗಣೆ ಮಾಡಿದ 14ನೇ ದಿನ ಒಳಗಾಗಿ ಪೇಮೆಂಟ್ ಕೊಡಬೇಕು. ಒಂದು ವೇಳೆ 15 ದಿವಸಕ್ಕಿಂತ ಮೇಲೆ ಹೋದ್ರೆ 14% ಬ್ಯಾಂಕ್ ಇಂಟ್ರೆಸ್ಟ್ ಹಾಕಿ ಕೊಡಬೇಕಂತ ಸರ್ಕಾರ ಪಾಲಿಸಿನೇ ಇದೆ. ಆದರೂ ಸಹ ಇಲ್ಲಿವರೆಗೆ ಯಾವ ಕಾರ್ಖಾನೆಗಳಾಗಲಿ ಅಥವಾ ಜಿಲ್ಲಾಡಳಿತ ಆಗಲಿ ಅದರ ಮೇಲೆ ಗಂಭೀರವಾದ ಪರಿಣಾಮ ಬೀರಿಲ್ಲ. ಅವ್ರು 6 ತಿಂಗಳಿಗೆ ಕೊಡಲಿ, ವರ್ಷಕ್ಕೆ ಕೊಟ್ಟರು ಇಂಟ್ರೆಸ್ಟೇ ಇಲ್ಲ ಅಂದಾಗ ಕಾರ್ಖಾನೆಗಳು ಪೇಮೆಂಟ್ ಕೊಡಲಿಕ್ಕೆ ಆದಷ್ಟು ಲೇಟೇ ಮಾಡಿ. ಅದಕ್ಕೆ ಇದು ನಾವು ಈ ಮಾಧ್ಯಮದ ಮುಖಾಂತರ ಒತ್ತಾಯ ಮಾಡ್ತೀವಿ. ಯಾವ ಕಾರ್ಖಾನೆಗಳು ಪೇಮೆಂಟ್ 15ಕ್ಕಿಂತ ಮುಂದೆ ಹೆಚ್ಚಾಗಿದೆ ಅವ್ರ ಬಳಿ ಕಾನೂನು ಪ್ರಕಾರ ಬಡ್ಡಿ ಪ್ರತಿಯೊಂದು ಹುಬ್ಳಿ ಸರ್ಕಲ್ ಒಂದೊಂದು ಸಬ್ ಸ್ಟೇಷನ್ ಅಂತ ಶಾಂಕ್ಷನ್ ಕೊಟ್ಟಾರ. ನಮ್ಮಲ್ಲಿ ಬಸವಕಲ್ಯಾಣ ತಾಲೂಕದಾಗ 5 ಹುಬ್ಳಿ ಸರ್ಕಲ್ ಅವ. ಅದರೊಳಗೆ 4 ಹುಬ್ಳಿ ಸರ್ಕಲ್ಗೆ ಈಗ ಆಲ್ರೆಡಿ ಸೈಟ್ ಸಿಕ್ಕದ, ಸ್ಟಾರ್ಟ್ ಆಗೋ ಕೆಲಸ. ಆದರೆ ಒಂದೇ ಒಂದು ಸರ್ಕಲ್ ನಾರಾಯಣಪುರ ಸರ್ಕಲ್ ಅಂತ ಒಂದಲ್ಲ, ಅಲ್ಲಿ ಕೂಡ ಜಾಗ ಗೌರ್ಮೆಂಟ್ ಲ್ಯಾಂಡ್ ಇಲ್ಲದಕ್ಕೆ ನಾವು ಮಾಡ್ತಾ ಇಲ್ಲ ಅಂತ ಅವರು ವಾದ ಬಂದದ ರೆವೆನ್ಯೂ ಆಫೀಸ್ನಲ್ಲೂ. ಇದು ಡಿ ಸಿಗೂ ಮಾತಾಡಿದ್ದೆವು, ಎ ಸಿಗೂ ಮಾತಾಡಿದ್ದೆವು, ರೈತ ನಮ್ಮ ಸಂಘದ ಮುಖಾಂತರ ಪಟ್ಟಿದ ವಿಷಯ ಅದ. ಆದ್ರೆ ಅದರೊಳಗೆ ಬಸವಕಲ್ಯಾಣ ತಾಲೂಕಾದಾಗ ನಾರಾಯಣಪುರ ಸರ್ಕಲ್ದಾಗೆ ಗೋಕುಳಕಿಟ್ಟ ಸೆಂಟ್ರದಾಗ ಗೌರ್ಮೆಂಟ್ ಲ್ಯಾಂಡ್ ಅಂದ್ರೆ ಅದಕ್ಕೆ ಸರ್ವೆ ನಂಬರೇ ಅಲರ್ಟ್ ಆಗಿಲ್ಲ. ಆ ಥರ 25-30 ಎಕರೆ ಜಮೀನದ. ಆ ಜಮೀನಾಗ ಆರಾಮ್ಸೆ ಇ ಸಿ ಆಗಲಿ, ಡಿ ಸಿ ಆಗಲಿ, ರೆವೆನ್ಯೂ ಸೆಕ್ಟರ್ ಯಾರೇ ಅದು ಸೈಟ್ ಕೊಡ್ಬೋದು. ಅದಕ್ಕೆ ಸಾಧ್ಯ ಆದ ಸುಲಭ ಸೈಟ್ ಅಲರ್ಟ್ ಮಾಡಿ ಅದು ಕೊಟ್ಟರೆ ಒಂದು KG ಸಬ್ ಸ್ಟೇಷನ್ ಬಸವಕಲ್ಯಾಣಕ್ಕೆ ಒಂದೇ ಒಂದು ಡಿಸ್ಟ್ರಿಕ್ದಾಗ ಆಗಲಾರ್ದಂಗೆ. ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಎಂದು ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯ ಕಾರ್ಯಕರ್ತರು ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಘೋಷಣೆಗಳನ್ನು ಕೂಗಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸೇನೆಯ ಉಪಾಧ್ಯಕ್ಷ ಮಸ್ತಾನ್ ಮುಲ್ಲಾ, ಈಶ್ವರ್ ಖಂಡ್ರೆ ಅವರು 4 ಬಾರಿ ಶಾಸಕರಾಗಿ ಹಾಗೂ 2 ಬಾರಿ ಸಚಿವರಾಗಿ ಜನಸೇವೆ ಸಲ್ಲಿಸಿದ್ದು ಕಲ್ಯಾಣ ಕರ್ನಾಟಕ ಭಾಗದ ಪ್ರಭಾವಿ ನಾಯಕರಾಗಿದ್ದಾರೆ ಎಂದು ಹೇಳಿದರು. ಬಡವರು, ದೀನ ದಲಿತರು ಹಾಗೂ ಅಲ್ಪಸಂಖ್ಯಾತರ ಪರವಾಗಿ ಸದಾ ಧ್ವನಿಯಾಗಿರುವ ಖಂಡ್ರೆ ಅವರು ಎಲ್ಲಾ ಸಮುದಾಯಗಳನ್ನು ಸಮಾನವಾಗಿ ಕಾಣುವ ನಾಯಕತ್ವ ಗುಣ ಹೊಂದಿದ್ದಾರೆ. ರಾಜ್ಯದ ಅಭಿವೃದ್ಧಿ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಜನರ ಆಶೋತ್ತರಗಳನ್ನು ಗಮನದಲ್ಲಿಟ್ಟುಕೊಂಡು ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ತಮ್ಮ ಬೆಂಬಲ ವ್ಯಕ್ತಪಡಿಸಿದರು. ಕಲ್ಯಾಣ ಕರ್ನಾಟಕದ ಪ್ರಭಾವಶಾಲಿ ನಾಯಕರು ಈಶ್ವರ್ ಖಂಡ್ರೆ ಅವರಿಗೆ ಬಡವರ ಬಂಧು. ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ವತಿಯಿಂದ ನಮ್ಮ ಸೇನೆಯ ಎಲ್ಲಾ ಕಾರ್ಯಕರ್ತರು, ಸಂಸ್ಥಾಪಕ ಉಪಾಧ್ಯಕ್ಷರು, ಅಧ್ಯಕ್ಷರು, ನಮ್ಮ ನೆಚ್ಚಿನ ನಾಯಕ ಕಲ್ಯಾಣ ಕರ್ನಾಟಕದ ಪ್ರಭಾವಶಾಲಿ ಈಶ್ವರ್ ಖಂಡ್ರೆ ಅವರು, ನಮ್ಮ ಬೀದರ್ ಜಿಲ್ಲೆಯ ಪ್ರಭಾವಿ ಮಂತ್ರಿಗಳು ಹಾಗೂ ಭಾಲ್ಗಿ ತಾಲೂಕಿನ 4 ಸಾರಿ ಶಾಸಕರಾಗಿ 2 ಸಲ ಮಂತ್ರಿಗಳಾಗಿ ಒಳ್ಳೆ ಸೇವೆಯನ್ನು ಕೊಟ್ಟಿದ್ದಾರೆ. ಅದರಿಂದ ಇವತ್ತು ನಮ್ಮ ಕರ್ನಾಟಕದ ಕಿರೀಟ ಬೀದರ್ ಜಿಲ್ಲೆಗೆ ಕರ್ನಾಟಕ ಸರ್ಕಾರ ವತಿಯಿಂದ ಇಂಥ ಒಂದು ಒಳ್ಳೆ ನಾಯಕರಿಗೆ, ಕಲ್ಯಾಣ ಕರ್ನಾಟಕದ ಭಾಗದ ಒಳ್ಳೆ ನೆಚ್ಚಿನ ನಾಯಕರು, ಬಡವರ ಬಂಧು, ಹಿಂದುಳಿದ ದೀನ ದಲಿತರ ಅಲ್ಪಸಂಖ್ಯಾತರ ಒಂದು ಒಳ್ಳೆ ನಾಯಕರು ಅಂತ ಅನಿಸಿಕೊಳ್ಳಬೇಕಾದರೆ ಕಲ್ಯಾಣ ಕರ್ನಾಟಕದ ಭಾಗದ ಪ್ರಭಾವಶಾಲಿ ಈಶ್ವರ್ ಖಂಡ್ರೆ ಅಂತ ನಾವು ಹೆಸರು ಹೇಳ್ತೇವೆ. ಅದರಿಂದ ನಮ್ಮ ಕಲ್ಯಾಣ ಕರ್ನಾಟಕದ ಸೇನೆಯ ವತಿಯಿಂದ ನಮ್ಮ ಎಲ್ಲ ಕಾರ್ಯಕರ್ತರ ಒತ್ತಾಯ ಏನಂದ್ರೆ, ಇಂತಹ ಒಂದು ಪ್ರಭಾವಶಾಲಿ ಕಲ್ಯಾಣ ಕರ್ನಾಟಕದ ಪ್ರಭಾವಶಾಲಿ, ಅದೇ ರೀತಿ ರಾಷ್ಟ್ರೀಯ ವೀರಶೈವ ಲಿಂಗಾಯತ ಅಧ್ಯಕ್ಷರು, ಬಡವರ ಬಂಧು, ದೀನ ದಲಿತರ ಅಲ್ಪಸಂಖ್ಯಾತರ ಬಡವರ ಬಂಧು ಮತ್ತು ಅಲ್ಪಸಂಖ್ಯಾತರೆಲ್ಲ ಒಳ್ಳೆ ರೀತಿಯಿಂದ ಜಾತಿ ಧರ್ಮ ಇಲ್ಲದೆ ಒಳ್ಳೆ ರೀತಿಯಿಂದ ಕಾರ್ಯನಿರ್ವಹಿಸಿದಂತಹ ಮಂತ್ರಿಗಳು ಈಶ್ವರ್ ಖಂಡ್ರೆ ಅವರು ಅಂತ ನಾವು ಹೇಳ್ಬಹುದು. ಅದೇ ರೀತಿ ಇವತ್ತು ನಮ್ಮ ಬೀದರ್ ಜಿಲ್ಲೆಗೆ ಸರ್ಕಾರ ಈಶ್ವರ್ ಖಂಡ್ರೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ನಮ್ಮ ಕಲ್ಯಾಣ ಕರ್ನಾಟಕ ಸೇನೆಯಿಂದ ನಾವು ಒತ್ತಾಯ ಮಾಡುತ್ತೇವೆ. ಯಾಕೆ ಮಾಡ್ಬೇಕಂದ್ರೆ, ಕಲ್ಯಾಣ ಕರ್ನಾಟಕದ ಒಂದು ಪ್ರಭಾವಶಾಲಿ ನಾಯಕರಂದ್ರೆ ಈಶ್ವರ್ ಖಂಡ್ರೆ ಅವರು. ಅವ್ರಿಗೆ ಕೊಟ್ರೆ
ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ಕೊಡಂತ ಆಗ್ತದೆ ಅಂತ ನಾವು ಹೇಳಲು ಇಷ್ಟಪಡುತ್ತೇವೆ. ಅದೇ ರೀತಿ ಕರ್ನಾಟಕ ಸರ್ಕಾರ ಕರ್ನಾಟಕದ ಕಿರೀಟ ಬೀದರ್ ಅನಿಸಿಕೊಂಡಂತಹ ನಮ್ಮ ನಾಯಕರು ಈಶ್ವರ್ ಖಂಡ್ರೆ ಅವರಿಗೆ ದಯಮಾಡಿ ಒಂದ್ಸಲ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕೆಂದು ನಮ್ಮ ವತಿಯಿಂದ, ನಮ್ಮ ಸೇನೆ ವತಿಯಿಂದ ಅವರಿಗೆ ವಿನಂತಿಸಿಕೊಳ್ಳುತ್ತೇವೆ. ಹೊಸ ಶೈಕ್ಷಣಿಕ ವರ್ಷದ ಅಂಗವಾಗಿ ನಗರದ ಅರುಣೋದಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಶಾಲಾ ಆರಂಭೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಶಾಲೆಗೆ ಆಗಮಿಸಿದ ವಿದ್ಯಾರ್ಥಿಗಳನ್ನು ಹೂಮಳೆ ಸುರಿಸಿ ಆರತಿ ಬೆಳಗಿ ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ವಿದ್ಯಾರ್ಥಿಗಳು ಶಾಲೆಯ ಪ್ರವೇಶ ದ್ವಾರಕ್ಕೆ ಬರುತ್ತಿದ್ದಂತೆ ಗಣ್ಯರು, ಶಿಕ್ಷಕರು ಹಾಗೂ ಸಿಬ್ಬಂದಿ ಪುಷ್ಪ ವೃಷ್ಟಿ ಮಾಡುವ ಮೂಲಕ ಬರಮಾಡಿಕೊಂಡರು. ಬಳಿಕ ಶಿಕ್ಷಕಿಯರು ಆರತಿ ಬೆಳಗಿಸಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ಸಾಮೂಹಿಕವಾಗಿ ಸರಸ್ವತಿ ಮಂತ್ರ ಪಠಣ ನಡೆಸಿದ ನಂತರ ವಿದ್ಯಾರ್ಥಿಗಳಿಗೆ ಸಿಹಿ ವಿತರಿಸಲಾಯಿತು. ಶಾಲೆಯ ಮುಖ್ಯ ದ್ವಾರವನ್ನು ತಳಿರು ತೋರಣಗಳು ಹಾಗೂ ಬಣ್ಣ ಬಣ್ಣದ ಬಲೂನ್ಗಳಿಂದ ಅಲಂಕರಿಸಲಾಗಿದ್ದು ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಕಾರ್ಯಕ್ರಮದಲ್ಲಿ ಸರಸ್ವತಿ ದೇವಿಯ ಪಾತ್ರಧಾರಿಯಾಗಿ ವಾರಧಿ ಮಂಗಳೂರೆ ಹಾಗೂ ಗಣಪತಿ ವೇಷ ಧರಿಸಿದ್ದ ಪ್ರಜ್ವಲ್ ವೀರ್ಶೆಟ್ಟಿ ಎಲ್ಲರ ಗಮನ ಸೆಳೆದರು. ಸಾಹಿತಿ ಭಾರತಿ ವಸ್ತ್ರದವರು ಸರಸ್ವತಿ ದೇವಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಶಾಲಾ ಆರಂಭೋತ್ಸವಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಶಾಲೆಯ ಆಡಳಿತಾಧಿಕಾರಿ ಸಂತೋಷ್ ಕುಮಾರ್ ಮಂಗಳೂರೆ, ಶಿಕ್ಷಕ ವೃಂದ, ಸಿಬ್ಬಂದಿ ಹಾಗೂ ಪಾಲಕರು ಉಪಸ್ಥಿತರಿದ್ದು ವಿದ್ಯಾರ್ಥಿಗಳಿಗೆ ಹೊಸ ಶೈಕ್ಷಣಿಕ ವರ್ಷದ ಶುಭಾಶಯಗಳನ್ನು ಕೋರಿದರು. ತಮಿಳುನಾಡಿನಲ್ಲಿ ಮಾಜಿ ಸಿಎಂ ಎಂಕೆ ಸ್ಟಾಲಿನ್ ಪುತ್ರ ಸನಾತನ ಧರ್ಮ ನಿರ್ಮೂಲನೆ ಮಾಡಬೇಕೆಂದು ಹೇಳಿಕೆ ನೀಡಿದ ಕೆಲವೇ ದಿನಗಳಲ್ಲಿ ಅವರ ತಾಯಿ ಇಂದು ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಹೌದು, ತಮಿಳುನಾಡು ಮಾಜಿ ಸಿಎಂ ಎಂಕೆ ಸ್ಟಾಲಿನ್ ಪತ್ನಿ ದುರ್ಗಾ ಸ್ಟಾಲಿನ್ ಅಪಾರ ದೈವ ಭಕ್ತರು. ಮೈಸೂರು ಮಂಡ್ಯದ ದೇವಿ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಕರ್ನಾಟಕದ ಪ್ರಸಿದ್ಧ ದೇವಾಲಯಗಳಾದ ಮೈಸೂರಿನ ಚಾಮುಂಡಿ ಬೆಟ್ಟ ಹಾಗೂ ಮಂಡ್ಯದ ಶ್ರೀರಂಗಪಟ್ಟಣದ ನಿಮಿಷಂಬ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಮಡಿಲು ತುಂಬಿಸುವ ಉಡಿಸುವೆ ನಡೆಸಿ ಬಳೆ, ರೇಷ್ಮೆ ಸೀರೆಯ ಉಡಿ ಸಲ್ಲಿಸಿದ್ದಾರೆ. ಮಗನ ವಿವಾದಾತ್ಮಕ ಹೇಳಿಕೆ ಬೆನ್ನಲ್ಲೇ ತಾಯಿಯ ಈ ದೈವ ಭಕ್ತಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.
Audio Jungle.